ಲಾಸ್ಟ್ಗೆ ಅವ್ರು ಯಾರೋ ದೊಡ್ಡಮ್ಮಗೆ ಫೋನ್ ಮಾಡಿದ್ರು, ಈ ರೀತಿಯಾಗಿ ಗಾನ್ವಿಗೆ ನೋಡಿ ಈ ಥರ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಕ್ಲಿಷ್ಟಕರಾಗಿದೆ, ದಯವಿಟ್ಟು ಅವ್ನು ಬರೋಕ್ಕೆ ಹೇಳಿ. ಎಲ್ಲರಿಗೂ ಫೋನ್ ಮಾಡಿದೆ, ನೋಡಿ ಅವ್ರು ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ವಿಷಯನೇ ಗೊತ್ತಿಲ್ಲ ನಮಗೆ, ಆಯಿತು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರು, ಸಂಪರ್ಕ ಇಲ್ಲಿವರೆಗೂ ಮಾಡಲಿಲ್ಲ. ಇದೊಂದು ಹೇಳ್ತೀವಿ ಅಂತಂದರೆ ನಮ್ಮ ಏನು ಈಗ ಇಲ್ಲಿ ಮಗುವಿಗೆ ಗಾನ್ವಿಗೆ ಈಗ ಈ ಮೋಸ ವಂಚನೆ ಮಾಡಿ ಈ ರೀತಿಯಾಗಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಮೊದಲನೇ ತಪ್ಪದು. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ, ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗುತ್ತೆ. ಪೊಲೀಸ್ನವ್ರಿಗೂ ವಿನಂತಿ ಮಾಡಿದ್ದೀವಿ. ಏನು ಈಗ ವರದಕ್ಷಿಣೆ ಕೇಸ್ ಅಂತ ಏನು ಸೆಕ್ಷನ್ ಆಗಿತ್ತು, ಈಗ ಬೇರೆ ರೀತಿಯಲ್ಲಿ ಪೊಲೀಸ್ನವ್ರನ್ನ ಸ್ಟೇಟ್ಮೆಂಟ್ ಮಾಡಿಕೊಂಡು ಮುಂದಿನ ಕ್ರಮ ತನಿಖೆ ಮಾಡ್ಕೊತೀವಿ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದನ್ನ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಿ, ಮಹಿಳಾ ಆಯೋಗಕ್ಕೆ ಏನಾದರೂ ದೂರನ್ನು? ಮಹಿಳಾ ಆಯೋಗಕ್ಕೆ ಮಾಹಿತಿ ಹೋಗಿದೆ, ಮಹಿಳಾ ಆಯೋಗಕ್ಕೆ ಹೋಗಿದೆ, ನಾಗಲಕ್ಷ್ಮಿ ಅವ್ರಿಗೂ ಮಾಹಿತಿ ಹೋಗಿದೆ ಅಂತೇಳಿ ಈಗ ಪೊಲೀಸ್ನವ್ರದ್ದು ನಂಬರ್ ಎಲ್ಲ ತಗೊಂಡಿದ್ದಾರೆ. ಅದು ಮುಂದೆ ಏನು ಕ್ರಮ ಜರುಗಿಸ್ತಾರೆ, ತನಿಖೆ ಆಗುತ್ತೆ ಅಂತೇಳಿ ಮುಂದೆ ನೋಡ್ಬೇಕಾಗುತ್ತೆ. ನಂಜೇಗೌಡ ಅಂತೇಳಿ ಈ ಗ್ರಾಮಸ್ಥರನವರು. ರಿಪೋರ್ಟರ್ಗಳು ಶಿಕ್ಷೆ ಆಗಲೇಬೇಕು, ನಪಂಸಕನಿಗೆ ಶಿಕ್ಷೆ ಆಗಲೇಬೇಕು, ಕೂಡಲೇ ಅವನ್ನ ಬಂಧಿಸಬೇಕು, ಮೂರ್ತಿಗಳನ್ನು ಕೂಡಲೇ ಬಂಧಿಸಬೇಕು, ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ವಂಚನೆ ಮಾಡಿ ಮದುವೆ ಮಾಡಿಕೊಂಡ ಸುರಾಜ್ಗೆ ಶಿಕ್ಷೆ ಆಗಲೇಬೇಕು, ನಪುಂಸಕ ಸುರಾಜ್ ಬಂಧಿಸಿ, ನಪುಂಸಕ ಕುಟುಂಬದವ್ರನ್ನ ಬಂಧಿಸಿ, ಮಾಹಿತಿ ನೀಡಿ ಮದುವೆ ಮಾಡಿಕೊಂಡ ಸ್ವರಾಜನ್ನು ಬಂಧಿಸಿ, ನಮಗೆ ನ್ಯಾಯ ಬೇಕೇ ಬೇಕು. 3 ಜನ ನಪುಂಸಕರನ್ನು ಬಂಧಿಸಿ, ಗಾನಿಯವರಿಗೆ ನ್ಯಾಯ ಸಿಗಲೇಬೇಕು, ಗಾನಿಯವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು, ಕಾನೂನು ರೀತಿ ಕ್ರಮ ಜರುಗಿಸಲೇಬೇಕು. ಲಾಸ್ಟ್ಗೆ ಅವ್ರು ಯಾರೋ ದೊಡ್ಡಮ್ಮಗೆ ಫೋನ್ ಮಾಡಿದ್ರು, ಈ ರೀತಿಯಾಗಿ ಗಾನ್ವಿಗೆ ನೋಡಿ ಈ ಥರ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಕ್ಲಿಷ್ಟಕರಾಗಿದೆ, ದಯವಿಟ್ಟು ಅವ್ನು ಬರೋಕ್ಕೆ ಹೇಳಿ. ಎಲ್ಲರಿಗೂ ಫೋನ್ ಮಾಡಿದೆ, ನೋಡಿ ಅವ್ರು ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ವಿಷಯನೇ ಗೊತ್ತಿಲ್ಲ ನಮಗೆ, ಆಯಿತು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರು, ಸಂಪರ್ಕ ಇಲ್ಲಿವರೆಗೂ ಮಾಡಲಿಲ್ಲ. ಇದೊಂದು ಹೇಳ್ತೀವಿ ಅಂತಂದರೆ ನಮ್ಮ ಏನು ಈಗ ಇಲ್ಲಿ ಮಗುವಿಗೆ ಗಾನ್ವಿಗೆ ಈಗ ಈ ಮೋಸ ವಂಚನೆ ಮಾಡಿ ಈ ರೀತಿಯಾಗಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು ಮೊದಲನೇ ತಪ್ಪದು. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕಾಗುತ್ತೆ, ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗುತ್ತೆ. ಪೊಲೀಸ್ನವ್ರಿಗೂ ವಿನಂತಿ ಮಾಡಿದ್ದೀವಿ. ಏನು ಈಗ ವರದಕ್ಷಿಣೆ ಕೇಸ್ ಅಂತ ಏನು ಸೆಕ್ಷನ್ ಆಗಿತ್ತು, ಈಗ ಬೇರೆ ರೀತಿಯಲ್ಲಿ ಪೊಲೀಸ್ನವ್ರನ್ನ ಸ್ಟೇಟ್ಮೆಂಟ್ ಮಾಡಿಕೊಂಡು ಮುಂದಿನ ಕ್ರಮ ತನಿಖೆ ಮಾಡ್ಕೊತೀವಿ ಅಂತೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದನ್ನ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಿ, ಮಹಿಳಾ ಆಯೋಗಕ್ಕೆ ಏನಾದರೂ ದೂರನ್ನು? ಮಹಿಳಾ ಆಯೋಗಕ್ಕೆ ಮಾಹಿತಿ ಹೋಗಿದೆ, ಮಹಿಳಾ ಆಯೋಗಕ್ಕೆ ಹೋಗಿದೆ, ನಾಗಲಕ್ಷ್ಮಿ ಅವ್ರಿಗೂ ಮಾಹಿತಿ ಹೋಗಿದೆ ಅಂತೇಳಿ ಈಗ ಪೊಲೀಸ್ನವ್ರದ್ದು ನಂಬರ್ ಎಲ್ಲ ತಗೊಂಡಿದ್ದಾರೆ. ಅದು ಮುಂದೆ ಏನು ಕ್ರಮ ಜರುಗಿಸ್ತಾರೆ, ತನಿಖೆ ಆಗುತ್ತೆ ಅಂತೇಳಿ ಮುಂದೆ ನೋಡ್ಬೇಕಾಗುತ್ತೆ. ನಂಜೇಗೌಡ ಅಂತೇಳಿ ಈ ಗ್ರಾಮಸ್ಥರನವರು.